ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಭಾಗದ ಮೊದಲೇ ಅಧ್ಯಾಯ ಆಗಿರ್ತಕ್ಕಂಥದ್ದು ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯ ಒಂದು LBಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ, ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮೊದಲೇ ಪ್ರಶ್ನೆ ಏನಂತಂದ್ರೆ, ಸರಕು ಸೇವೆಯಲ್ಲಿರುವ ಮಾನವರ ಬಯಕೆಯನ್ನು ತೃಪ್ತಿಪಡಿಸುವ ಗುಣ. ಅದಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ತುಷ್ಟಿ ಗುಣ ಅಂತೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ. ಅದನ್ನೇನಂತೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ಆರ್ಥಿಕ ಚಟುವಟಿಕೆ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಹಣದ ಪ್ರತಿಫಲನ ಅಂತ, ಹೌದು, ಹಣದ ಪ್ರತಿಫಲಕ್ಕೆ. ಇನ್ನು ಮೂರನೇ ಪ್ರಶ್ನೆ, ಕೌಟಿಲ್ಯನು ರಚಿಸಿದ ಗ್ರಂಥ ಅಂತ ಹೇಳಿದ. ಈಜಿಯಾಗಿರ್ತಕ್ಕಂಥದ್ದು. ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಗ್ರಂಥ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಎಕನಾಮಿಕ್ಸ್ ಎಂಬ ಪದ ಯಾವ ದೇಶ ಭಾಷಾ ಪದವಾಗಿದೆ ಅಂತೇಳಿ. ಅದು ಯಾವುದಂದ್ರೆ ಗ್ರೀಕ್ ಅಂತೇಳಿ, ಗ್ರೀಕ್ ದೇಶದ ಪದ. ಇನ್ನು ಒಂದು ವಾಕ್ಯದಲ್ಲೇ ನೋಡೋಣ. ಮೊದಲೇ ಪ್ರಶ್ನೆ, ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತೇಳಿ. ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತಂದ್ರೆ ಆಡಮ್ ಸ್ಮಿತ್ ರವರು. ಇನ್ನು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಅಂತೇಳಿ ಕೇಳಿದಾರೆ. ಅದು ಯಾವುದಂದ್ರೆ ಅರ್ಥಶಾಸ್ತ್ರ ಅಂತೇಳಿ. ಹಾಗಾದರೆ ಇದನ್ನು ಹೇಳಿದವರು ಯಾರತ್ತಂದ್ರೆ ಇಲ್ಲೇ ಆಡಮ್ ಸ್ಮಿತ್ ರವರು ಇದನ್ನು ಹೇಳ್ತಾರೆ. ಇನ್ನು ಅದೇ ರೀತಿ ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು ಅಂಥೇಳಿ ಒಂದು ಪ್ರಶ್ನೆ ಇದೆ. ಅದು ಯಾವುದಂದ್ರೆ ಇಲ್ಲಿ ಮಾನವನ ಬಯಕೆ ಅಂಥೇಳಿ. ಇನ್ನು ಅರ್ಥಶಾಸ್ತ್ರ ಗ್ರೀಕ್ ಭಾಷೆಯ ಯಾವ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಅಂತೇಳಿದೆ. ಎರಡು ಪದಗಳು ಯಾವತ್ತಂದ್ರೆ, ಮೊದಲನೇದು ಓಕೋಸ್ ಅಂತೇಳಿ, ಎರಡನೇದು ಯಾವುದಪ್ಪ ಅಂತಂದ್ರೆ ನೋಮೋಸ್ ಅಂತೇಳಿ. ಎರಡು ಪದಗಳಿಂದ ಬಂದಿರತಕ್ಕಂಥದ್ದು. ಐದನೇ ಪ್ರಶ್ನೆ, ಸರ್ಕಾರ ತಾನು ಒದಗಿಸುವ ಸರಕು ಮತ್ತು ಸೇವೆಗಳಿಗೆ ಏನನ್ನು ವಿಧಿಸುತ್ತದೆ ಅಂಥೇಳಿ. ಏನನ್ನು ವಿಧಿಸ್ತದಪ್ಪ ಅಂತಂದ್ರೆ ತೆರಿಗೆ ಅಂತಕ್ಕಂಥದ್ದನ್ನು ವಿಧಿಸ್ತದೆ, ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಆರನೇ ಪ್ರಶ್ನೆ, ಉತ್ಪಾದಕ ಚಟುವಟಿಕೆಗಳು ಎಂದರೇನು ಅಂತೇಳಿದ. ಉತ್ಪಾದಕ ಚಟುವಟಿಕೆಗಳು ಎಂದರಂತಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳುವ ಚಟುವಟಿಕೆಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಉತ್ಪಾದಕ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಪ್ರಶ್ನೆ ಏನಂತಂದ್ರೆ, ಆರ್ಥಿಕ ಚಟುವಟಿಕೆಗಳನ್ನು ವಿವರಿಸಿ ಅಂತೇಳಿ. ಮೊದಲೇದಾಗಿ ಆರ್ಥಿಕ ಚಟುವಟಿಕೆಗಳು ಯಾವತ್ತಂದ್ರೆ ಉತ್ಪಾದಕ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಆಮೇಲೆ ಅನುಭೋಗಿ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ವಿನಿಮಯ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಲಾಸ್ಟ್ ಒನ್ ಯಾವುದಂದ್ರೆ ವಿತರಣಾ ಚಟುವಟಿಕೆಗಳು ಅಂತೇಳಿ. ಟೋಟಲಾಗಿ 4 ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳಾಗಿರ್ತವೆ. ಇದರಲ್ಲಿ ವಿವರಣೆ ನೋಡೋದಾದ್ರೆ, ಮೊದಲನೇದಾಗಿ ಉತ್ಪಾದಕ ಚಟುವಟಿಕೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳುವ ಚಟುವಟಿಕೆಗಳು ಯಾವತ್ತಂದ್ರೆ ಇಲ್ಲಿ ಉತ್ಪಾದಕ ಚಟುವಟಿಕೆಗಳಂತೇಳಿ. ಉದಾಹರಣೆ ನೋಡೋದಾದ್ರೆ ವ್ಯವಸಾಯ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು. ಇಷ್ಟು ಉದಾಹರಣೆಗಳನ್ನು ನೋಡ್ಬೋದು. ಇನ್ನು ಅನುಭೋಗಿ ಚಟುವಟಿಕೆಗಳಲ್ಲಿ ಬಂದಾಗ ಇಲ್ಲಿ ಸರಕು ಮತ್ತು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ಮಾನವನು ತನ್ನ ಬಯಕೆಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಈಡೇರಿಸಿಕೊಳ್ತಾನೆ. ಅಂಥ ಒಂದು ಚಟುವಟಿಕೆಗಳು ಏನಂತೇಳಿ ಕರಿತೀವಿ ಅಂತಂದ್ರೆ ಅನುಭೋಗಿ ಚಟುವಟಿಕೆಗಳಂತೇಳಿ ಕರಿತೀವಿ. ನೆಕ್ಸ್ಟು ವಿನಿಮಯ ಚಟುವಟಿಕೆಗಳಂತೇಳಿ. ಸರಕುಗಳ ಸಂಗ್ರಹಣೆ, ಸಾಗಾಟ ಮತ್ತು ಮಾರುವ ಹಾಗೂ ಕೊಳ್ಳುವ ಚಟುವಟಿಕೆಗಳೇ ಯಾವುದಂದ್ರೆ ಇಲ್ಲಿ ವಿನಿಮಯ ಚಟುವಟಿಕೆಗಳಂತೇಳಿ. ಇನ್ನು ಲಾಸ್ಟ್ ಒನ್ ಯಾವುದಂದ್ರೆ ವಿತರಣೆ ಚಟುವಟಿಕೆಗಳಂತೇಳಿ. ಉತ್ಪಾದನಾಂಗಗಳ ಒಂದು ಬೆಲೆಯನ್ನು ನಿರ್ಧರಿಸುವ ಚಟುವಟಿಕೆಗಳು ಯಾವಾಗಿರ್ತಾವೆ ಅಂತಂದರೆ ವಿತರಣೆ ಚಟುವಟಿಕೆಗಳಂತೇಳಿ. ಇನ್ನು ಕೊನೆಯ ಪ್ರಶ್ನೆ, ಅರ್ಥಶಾಸ್ತ್ರದ ಅಧ್ಯಯನ ಅತ್ಯವಶ್ಯಕ ಒಂದು ಕಾರಣಗಳನ್ನು ಪಟ್ಟಿ ಮಾಡಿ ಅಂತೇಳಿದ. ಇಲ್ಲಿ ಕಾರಣಗಳು ಯಾವುದಂದ್ರೆ, ನಮ್ಮ ಸುತ್ತಮುತ್ತಲಿನ ಬಡತನ, ನಿರುದ್ಯೋಗ ಸಮಸ್ಯೆಯನ್ನು ತಿಳಿಯಲು ಮತ್ತು ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಏನಂತಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಬಹಳ ಒಂದು ಅವಶ್ಯಕವಾಗಿರ್ತದೆ. ಇನ್ನು ಆರ್ಥಿಕ ಅಸಮಾನತೆಯ ಕಾರಣಗಳನ್ನು ತಿಳಿಯಲು, ಆ ಕಾರಣಗಳನ್ನು ತಿಳಿದು ಪರಿಹಾರವನ್ನು ಸೂಚಿಸಿಕೊಳ್ಳಲು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಸಹಾಯಕವಾಗ್ತದೆ. ಅದೇ ರೀತಿ ಮಿತ ಸಂಪನ್ಮೂಲಗಳಲ್ಲಿ ಅಪರಿಮಿತ ಬಯಕೆಗಳ ಈಡೇರಿಕೆಯ ಸನ್ನಿವೇಶಗಳಲ್ಲಿ ಪರಿಹಾರವನ್ನು ಪಡೆಯಲು ಇದೇನಾಗ್ತಿತ್ತಪ್ಪ ಅಂದ್ರೆ ಸಹಾಯಕ ಆಗ್ತದೆ. ಇನ್ನು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಂದ ಉತ್ಪಾದಿಸಬೇಕು ಅಥವಾ ಯಾರಿಗಾಗಿ ಉತ್ಪಾದಿಸಬೇಕು ಅಂತಕ್ಕಂಥದ್ದನ್ನು ತಿಳಿಯಲು ಇಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಸಹಾಯಕ ಆಗ್ತದೆ. ಇನ್ನು ಬೆಲೆಗಳ ಏರಿಳಿತಕ್ಕೆ ಕಾರಣಗಳನ್ನು ತಿಳಿದು ಪರಿಹಾರ ಕಂಡುಕೊಳ್ಳಲು ಸಹಾಯಕವಾಗ್ತದೆ. ಲಾಸ್ಟ್ ಒಂದು ಅಂಶ ಯಾವುದಂದ್ರೆ ಸಂಪನ್ಮೂಲಗಳ ರಕ್ಷಣೆ ಆಗಿರ್ಬೋದು. ಆಮೇಲೆ ಆ ಸಂಪನ್ಮೂಲಗಳ ಮಿತ ಬಳಕೆಯ ಅವಶ್ಯಕತೆಯನ್ನು ಅರಿಯಲು ಈ ಅರ್ಥಶಾಸ್ತ್ರ ಅಧ್ಯಯನ ಅಂತಕ್ಕಂಥದ್ದು ಅವಶ್ಯಕವಾಗಿರ್ತದೆ. ಇಷ್ಟು ಕಾರಣಗಳನ್ನು ಏನು ಮಾಡ್ಬೋದು ಅಂದ್ರೆ
ಇಲ್ಲಿ ಕೊಡ್ಬೋದು. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಈ ಒಂದು ಅಧ್ಯಾಯದ LBಯ ಪ್ರಶ್ನೋತ್ತರಗಳಾಗಿರ್ತವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀದಿರಿ. ಥ್ಯಾಂಕ್ ಯು.